ನಮಸ್ಕಾರ ಫ್ರೆಂಡ್ಸ್, ರೆಸಿಪಿ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡೋಣ ಇಡ್ಲಿಗೆ. ರೆಸಿಪಿ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಈಗ ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡೋಕ್ಕೆ ಏನೇನು ಬೇಕಪ್ಪ ಅಂದ್ರೆ, ಮೊದಲು ನಿಮ್ಮ ಮನೇಲಿ ಏನೇನು ಇರ್ತಾವೆ ಎಲ್ಲ ತರಕಾರಿನ ಹೆಚ್ಕೋಬೇಕು. ಈಗ ನಮ್ಮ ಮನೇಲಿ ಏನೇನು ಇದಾವೆ ಈಗ ಸದ್ಯಕ್ಕೆ ಹಾಕಿ ಮಾಡೋಣ. ಮೊದಲು ಬೇಳೆಯನ್ನು ತೊಳ್ಕೊಳ್ಬೇಕಾಗ್ತದೆ. ಒಂದೆರಡು ಬೇರೆ ತೊಳೆದ್ರೆ ಸ್ವಚ್ಛಕ್ಕಾವು. ಇಲ್ಲಿ ನೋಡಿರಿ, ಟಮಾಟೆ ಹಣ್ಣು, ಬೀನ್ಸು, ಗಜ್ರಿ, ಒಂದು ಈರುಳ್ಳಿ, ಕೊತ್ತಂಬರಿ, ಒಂದು ದೊಣ್ಣೆ ಮೆಣಸಿನ್ಕಾಯಿ ಇಷ್ಟು ತೊಗೊಂಡು ನೋಡ್ರಿ. ಇಲ್ಲಿ ಈಗ ಬೇಳೆ ಜೋಡಿ ಅವನ್ನ ಕುದಿಯೋಕೆ ಹಾಕ್ತೀನಿ ನೋಡ್ರಿ. ಬೇಳೆ ಅದನ್ನು ಕುದಿಸೋಣ. ಅದ್ರ ಬಿಟ್ಟು ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿರಿ. ಹಾಕಿ ಹಣ್ಣಾಗಂಗೆ ಕುದಿಯೋಕೆ ಇಟ್ರಿ ಕುಕ್ಕರ್ನಾಗ. ನೋಡಿರಿ, ಕುದ್ದತ್ತೆ ಹಣ್ಣಾಗಂಗೆ. ಇಲ್ಲಿ ಒಗ್ಗರಣೆ ಕೊಡೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿರಿ, ಸಾಸಿವೆ ಹಾಕಿರಿ, ಒಂದು ಸ್ಪೂನಷ್ಟು. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ ಇಟ್ಕೊಂಡಿರ್ತೀವಿ, ಜೀರಿಗೆ ಹಾಕಿರಿ. ಆದಷ್ಟು ಜೀರಿಗೆ ಹಾಕಿ ಟೇಸ್ಟ್ ಬರ್ತೈತಿ. ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿರ್ತೀವಲ್ಲ ಅವನ್ನ ಹಾಕಿರಿ. ಕರಿಬೇವು ಹಾಕಿರಿ. ಕರಿಬೇವು, ಮಸಾಲೆ ಪುಡಿ ಹಾಕಿರಿ, ಒಂದು ಸ್ಪೂನ್ ಅರಿಶಿನ ಹಾಕಿರಿ. ಸ್ವಲ್ಪ ಮೊದಲಾಗ ಹಾಕಿರ್ತೈತಿ, ಸ್ವಲ್ಪ ಕಮ್ಮಿ ಹಾಕಿರಿ. ಹಾಕಿದಾದ್ಮೇಲೆ ಕುದಿಸಿಟ್ಟಿರ್ತೀವಲ್ರಿ ಎಲ್ಲ ತರಕಾರಿ ಹಾಕಿ ಬೇಳೆ ಊಟ ಅವನ್ನ ಹಾಕಿರಿ. ಅದನ್ನು ಹಾಕಿ ಹುಳಿ ಹಿಂಡ್ರಿ ಒಂದು ಸ್ವಲ್ಪ. ಬರೀ ಟೊಮೆಟೊ ಹಣ್ಣು ಹುಳಿ ಆಗೋಂಗಿಲ್ಲ. ಒಂದು ಸ್ಪೂನು ಖಾರದ ಪೌಡ್ರ್ ಹಾಕಿರಿ. ಇಲ್ಲಿ ನೋಡಿರಿ, ಹುಣಸೆ ಹುಳಿ ಹಿಂಡಾಕತ್ತೀನಿ ನಾನು. ಹುಣಸೆ ಹಣ್ಣು ಹಾಕಿರಿ, ಒಂದು ಸ್ವಲ್ಪ ಹುಣಸೆ ಹುಳಿ ಹಿಂಡ್ರಿ. ಅದು ಎಷ್ಟು ಸಾಂಬಾರು ನಮಗೆ ಅಳತೆ ಬೇಕು ಅಷ್ಟು ನೀರು ಹಾಕಿರಿ. ಕೊತ್ತಂಬರಿ ಹಾಕಿರಿ ಮೇಲೆ. ಕಡೆಗೆ ಕೊತ್ತಂಬರಿ ಹಾಕಿರಿ, ಟೇಸ್ಟ್ ಬರ್ತೈತಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿರಿ. ಹುಳಿ ಹಿಂಡಿರ್ತೀವಲ್ಲ, ಸಕ್ಕರೆ ಹಾಕಿ ಕಡ್ಡೆ ಆಡ್ತೀರಿ, ಕುದಿಯೋಕೆ ಬಿಡ್ರಿ. ಪ್ರತಿ ಸರಿ ಅದನ್ನು ಮಸಾಲೆದು ಸಾಂಬಾರು ತಿಂದು ಇಡ್ಲಿ ಒಳಗೆ ಬೇಸತ್ರ ಇದು ನೋಡಿ ತರಕಾರಿ ಸಾಂಬಾರು ಭಾಳ ಟೇಸ್ಟ್ ಆಕತಿ. ಅನ್ನದ ಜೊತೆನೂ ಚಲೋ ಆಕತಿ.